ನಾಪೊಕ್ಲುವಿನ ಬಿದ್ದಾಟಂಡವಾಡೆಯ ನೂರಂಬಾಡು ಮಂದಿನಲ್ಲಿ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರ ಸಮಾಗಮದೊಂದಿಗೆ ಪುತ್ತರಿ ಕೋಲಾಟ ಸಂಭ್ರಮದಿಂದ ಜರುಗಿತು. ನಾಪೊಕ್ಲು, ಬೇತು ಮತ್ತು ಕೋಕೇರಿ ಗ್ರಾಮಗಳ ಜನರು ಒಟ್ಟಾಗಿ ಸೇರಿ ಹಬ್ಬಾಚರಿಸಿದರು. ಐತಿಹಾಸಿಕ ನೂರಂಬಾಡು ಕೋಲ್ ಮಂದಿನಲ್ಲಿ ಪುತ್ತರಿ ಕೋಲಾಟಕ್ಕೂ ಮುನ್ನ ಬೇತು ಗ್ರಾಮದ ಶ್ರೀ ಮಕ್ಕಿಶಾಸ್ತಾವು ದೇವಾಲಯದಿಂದ ಸಂಪ್ರದಾಯದಂತೆ ತಕ್ಕ ಮುಖ್ಯಸ್ಥರು ದೇವರ ತಿರುವಾಭರಣದೊಂದಿಗೆ ಕಾಪಾಳಕಳಿ ವೇಷಧಾರಿಗಳು ಮತ್ತು ಕೊಂಬುಕೊಟ್ಟು ವಾಲಗದೊಂದಿಗೆ ಮೆರವಣಿಗೆ ಮೂಲಕ ನೂರಂಬಾಡು ಮಂದನತ್ತ ಹೆಜ್ಜೆ ಹಾಕಿದ್ರು. ಪದ್ಧತಿಯಂತೆ ಮೆರವಣಿಗೆಯ ನಡುವೆ ಕುರುಂಬರಾಟ್ ಬನದಲ್ಲಿ ಮಧ್ಯಾಹ್ನ ವಿಶ್ರಾಂತಿ ಪಡೆದು ಬಳಿಕ ನೂರಂಬಾಡು ಮಂದಿಗೆ ತಿರುವಾಭರಣದೊಂದಿಗೆ ಆಗಮಿಸಿದ ಗ್ರಾಮದ ತಕ್ಕ ಮುಖ್ಯಸ್ಥರನ್ನು ಬಿದ್ದಾಟಂಡ ಕುಟುಂಬದ ತಕ್ಕ ಮುಖ್ಯಸ್ಥರು ಶ್ರೀ ಮಹಾದೇವರ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಸ್ವಾಗತಿಸಿದರು. ನಂತರ ಮಂದನಲ್ಲಿರುವ ಮರದ ಕೆಳಗೆ ದೇವರ ತಿರುವಾಭರಣ ಇಟ್ಟು ಪ್ರಾರ್ಥಿಸಲಾಯಿತು. ನಾಪೊಕ್ಲು ಮತ್ತು ಕೊಳಕೇರಿ ಗ್ರಾಮಸ್ಥರು ದುಡಿಕೊಟ್ಟು ಪಾಟನೊಂದಿಗೆ ವಾಡೆಗೆ ಆಗಮಿಸಿದರು. ನಂತರ ಸಾಂಪ್ರದಾಯಿಕ ಪುತ್ತರಿ ಕೋಲಾಟಕ್ಕೆ ಚಾಲನೆ ನೀಡಲಾಯಿತು. ಪ್ರತಿ ಕೊಡಗಿನಲ್ಲಿ ನೆಟ್ಟ ಬೋಳೆನ ಕೊಯ್ಯೋ ಪದ್ಧತಿ ಹಂಗಾಯ್ತು. ಪುತ್ತರಿ ನಮ್ಮೆ ಬಿರ್ಚಾರ್ಲ ಪುತ್ತರಿ ನಮ್ಮೆ ಬಪ್ಪ ಆ ಪುತ್ತರಿ ನಮ್ಮರ ಕಟ್ಟು 15 ದಿವಸ ಮಿಂಜ ಇಗ್ಗದ ಪಡಲಿ ಕಟ್ಟು ಬುವ ಆ ಕಟ್ಟು ಬದೀತ 15 ಕಟ್ಟನ ಮಲ್ಮದ್ದು ಹೋಯ್ತು ಮುರ್ಚಿ ತಾನ ಪಿಂಜ ಆಂಜ ಮಿಂಜ ಇರ್ಲೇಡು ಕೈಚಿ ತಾನ ಪಿಂಜ ಬಯ್ಯಾಡಾಯ್ತು ಕಲಾರ್ಚ ನಮ್ಮೆ ಹೋಯ್ತು ಕಲಾರ್ಚ ನಮ್ಮೆ ಕಂಜಿತ್ತು ಕಂಜಿ ಕಟ್ಟು ಮುರಿದಿತ್ತು. ಅಲ್ಲಿಂದ ಊರಲ್ಲಿ ದಂಡ ದಿವಸ ಮಂದು ಕೋಲಾಟ ಆಯಿತು. ಅಲ್ಲಿಂದ ಇಂದು ನಾಡು ಮಂದು ಇದು ನೂರಂಬಡ ನಾಡು ಮಂದು ಮಕ್ಕಿ ಸಾರ್ತವ್ರ ದೇವ ಮಂದು ಇದು ಕೊಡಗಲೆ ಪ್ರಖ್ಯಾತ ಅಂತವ್ರ ಮಂದು ಇದು ಮಕ್ಕಿ ಸಾರ್ತಾವು ಇಲ್ಲಿ ಕಾಲಕ್ಕೆ ದಂಡಪುರಿ ಬಪ್ಪ ಏನಂಗಲ್ಲ ಅಂಚೆ ಮಕ್ಕಿ ಸಾರ್ತಾವ ಬೈತುಳಿಯ ಬಂತು ನಳನಿ ಪಕ್ಕ ಇಲ್ಲಿ ಗುರುಪನ್ನಪ್ಪನ ಖಂಡಿತು ಗುರುಪನ್ನಪ್ಪನ ಜೊತೆಲ್ಲ ಕೊಟ್ಟ ಬಿತ್ತು ಜಾಗ ತೊಳೆಯಪ್ಪಾಗ ಇಂದಿಕ ಮಕ್ಕಿಲಂತ ನೆಲ ನಿಂದಿತ್ತು. ಅಂದ ನೆಲ ನಿಂದಲ್ಲಿ ನೀ ಅಕ್ಕ ಈಗ ಪುನಃ ಬಪ್ಪೆ ನನ್ನಕ್ಕ ಅನ್ನನೆ ಬಿರ್ಚಾರ್ಲ ದಂಡದಿತ್ತು ಇಲ್ಲಿ ಬಪ್ಪಿ ನನ್ನಿತ್ತು ಅನ್ನನೆ ಇದು ನೂರಂಬಡ ನಾಡು ದೇವ ಮಂದಾಯ್ತು ಹೇಳ್ತಾಯಿತ್ತು. ಇಂದಿಕ 4 ಗ್ರಾಮಕ್ಕಳು ಕೂಡಿಕೊಂಡು ಕೋಲಾಟ ಕಳಿಸಿತ್ತು. ಇಂದು ನಾಳೆ ಕೋಲಾಟ ಕಳಿಸಿತ್ತು ಉತ್ತರ ಕೋಲನ್ನು ನಡೆಸ್ತಾರೆ. ಪ್ರಯುಕ್ತ ವರ್ಷ ಪ್ರತಿ ಎಲ್ಲ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸುತ್ತಿದ್ದರು. ಯಾಕೆಂತೇಳಿದರೆ ಇಲ್ಲಿ ಸ್ವಲ್ಪ ಸಂಸ್ಕೃತಿ ಸಂಸ್ಕಾರ ಕಲಿಯೋದಿದೆ, ತಿಳಿಯೋದಿದೆ, ನೋಡೋದಿದೆ. ಆದರೆ ಈ ವರ್ಷ ಯಾಕೆ ಅಂತ ಗೊತ್ತಿಲ್ಲ, ಯಾವುದೇ ಆಡಳಿತ ಮಂಡಳಿಗಳು ಯಾವುದೇ ಶಾಲೆ ಕಾಲೇಜುಗಳಿಗೆ ರಜೆ ನಿರ್ಬಂಧಿಸಿದ್ದಾರೆ, ರಜೆ ಘೋಷಣೆ ಮಾಡಲಿಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ಆದರೆ ಇನ್ನು ಮುಂದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಈ ಬಿದ್ದಾಟಂಡ ವಾಡೆಯಲ್ಲಿ ನಡೆಯುವ ನೂರಂಬಡ ಮಂದಿನಲ್ಲಿ ನಡೆಯುವ ಈ ಸಾಂಸ್ಕೃತಿಕ ಕೋಲಾಟಕ್ಕೆ ಬರೋ ವರ್ಷದಿಂದ ಕಂಪಲ್ಸರಿ ರಜೆ ಘೋಷಿಸಬೇಕು ಅಂತೇಳಿ ನಾವು ಊರವರ ಪರವಾಗಿ ನಾಡಿನವರ ಪರವಾಗಿ ಆಗ್ರಹಿಸುತ್ತೇವೆ. ಪುತ್ತರಿ ಕೋಲಾಟ ಆಚರಣೆಯಲ್ಲಿ ಕಾಪಾಳಕಳಿಗೆ ಹೆಚ್ಚು ಮಹತ್ವ ಇದೆ. ಬೇತು ಗ್ರಾಮದ ಮಕ್ಕಿಶಾಸ್ತಾವು ದೇವಾಲಯಕ್ಕೆ ಅಡಗಿದ ಕೆಂಬಟಿ ಜನಾಂಗದವರು ಕಾಪಾಳ ವೇಷವನ್ನು ಧರಿಸುತ್ತಾರೆ. ಮೈಗೆ ಕಪ್ಪು ಬಣ್ಣದ ಮಸಿಯನ್ನು ಬಳಿದು ಕೈಯಲ್ಲಿ ಅಂಗರೆ ಕೋಲು ಹಿಡಿದು ವಾದ್ಯಕ್ಕೆ ತಕ್ಕಂತೆ ಕುಣಿಯುತ್ತಾರೆ. 2-3 ದಿನಗಳ ಕಾಲ ಕಾಪಾಳ ಕಳಿ ನಡೆಯುತ್ತದೆ. ಬುಧವಾರ ನಡೆಯಲಿರುವ ಚಿಕ್ಕ ಕೋಲಿನಲ್ಲೂ 3 ಗ್ರಾಮದ ಜನರು ಪಾಲ್ಗೊಂಡು ಕೋಲಾಟ ನಡೆಸಿಕೊಡಲಿದ್ದಾರೆ. ನಂತರ ಕೋಲನ್ನು ಮಕ್ಕಿ ದೇವಾಲಯಕ್ಕೆ ಒಪ್ಪಿಸುವ ಮೂಲಕ ಈ ಬಾರಿಯ ಪುತ್ತರಿ ಹಬ್ಬಕ್ಕೆ ತೆರೆ ಎಳೆಯಲಾಗುತ್ತದೆ.